ಕೇಳ್ರಿ ಫಸ್ಟ್ ಏನಾದ್ರು ನೀವ್ ಹೇಳಿದ್ರೆ ಕ್ವಶನ್ ಕೇಳ್ತೀವಿ. ಸರ್ ಮಾವಳ್ಳಿ ಬಿರಿಯಾನಿ ಅತ್ತಿ ಬೆಲೆ ಓಪನಿಂಗ್ ಬಂದಿದ್ದೀರಾ, ಹೆಂಗ್ ಅನ್ನಿಸ್ತು? ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅತ್ತಿಬೇಲಿ ಅಂತಂದ್ರೆ ಅತ್ತಿಬೇಲಿಯಿಂದ ಹಿಡಿದು ಆನೇಕಲ್ಲು, ಕೋಲಾರ ಇವೆಲ್ಲ ನಮ್ಮ ಲೋಕಲ್ ಬೆಲ್ಟು. ಯಾಕಂತಂದ್ರೆ ಬೆಂಗಳೂರು 24 ಕಿಲೋಮೀಟರ್ ಇದ್ರೂ ಇದು 26 ಕಿಲೋಮೀಟರ್ ಇದ್ರೂ ಇದು ಬೇಗ ಬರ್ತೀವಿ ನಾವು. ಯಾಕಂದ್ರೆ ಟ್ರಾಫಿಕ್ ಇರಲ್ಲ, ನಾವು ಲೋಕಲಲ್ಲಿ ಗಾಡಿಗಳಲ್ಲೆಲ್ಲ ಓಡಾಡ್ತಾ ಇರ್ತೀರಿ. ಆಮೇಲೆ ಇದು ನಮ್ಮ ಕಡೆನೆ ಬಂದಿರೋ ತುಂಬಾ ಖುಷಿ. ಮತ್ತೆ ಮೇನ್ ಏನಂತಂದ್ರೆ ಮನುಷ್ಯನ್ಗೆ ತೃಪ್ತಿ ಪಡಿಸ್ತಕ್ಕಂಥ ಏಕೈಕ ಮಾರ್ಗ ಅಂತಂದ್ರೆ ಅದು ಅನ್ನ ಒಂದೇನೆ. ಕರೆಕ್ಟಾ? ಖಂಡಿತ. ಅದು ಒಂದ್ರಿಂದಾನೇ ತೃಪ್ತಿ ಪಡಿಸಕ್ಕಾಗೋದು. ಯಾಕಂದ್ರೆ ದುಡ್ಡು ಕೊಟ್ರೇನೋ ಬೇಕು ಅಂತಾರೆ, ಏನೇ ಕೊಡ್ರಿ ಬೇಕು 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 ಅಂತಾರೆ. ಸಾಕು ಅನ್ನೋದು ತಟ್ಟೆಗೆ ಹಾಕಿರೋ ಅನ್ನ ಒಂದೇನೆ. ಆ ಕಾರಣಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ಅನ್ನ ಹಾಕೋದು ಒಂದು ದೊಡ್ಡ ಕಾರ್ಯನೇ. ಇವತ್ತು ಇವರು ಏನೋ ಒಂದಷ್ಟು ರೇಟ್ ಇಕ್ಕಿ ತಗೊಂತ ಏನಂತಾರೆ ಒಂದು ಪ್ಲೇಟ್ಗೆ ಇಷ್ಟು ಅಂತ ಅಂದ್ಬಿಟ್ಟು, ಬಟ್ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಊಟ ಮಾಡಿದವರು ತೃಪ್ತಿಯಿಂದ ತಿನ್ಕೊಂಡು ಹೋಗ್ತಾರಲ್ಲ, ಆ ರಿವ್ಯೂ. ಕೆಲವೊಂದು ಹೋಟ್ಲುಗಳ ಹತ್ರ ಹೋದವಾಗ ಬೇಕಾಗಿ ಕೊಡ್ತಾರೋ ಬೇಡ ಅಂತ ಕೊಡ್ತಾರೋ ಗೊತ್ತಿಲ್ಲ. ಅನ್ನಕ್ಕೆ ನೋಡ್ರಿ ಒಂದೇ ಹೇಳೋದು ನಾನು, ಇಲ್ಲಿಂದ ಇಲ್ಲಿವರೆಗೂ ಟೇಸ್ಟು. ಕಲ್ಲು ನುಂಗಿದ್ರು ಹೊಟ್ಟೆಗೆ ಹೋದ ಜೀರ್ಣ ಆಗ್ತದೆ. ನಿಜನಾ? ನಂಬಲ್ಲ. ನಮ್ಮ ದೊಡ್ಡಪ್ಪ, ನಮ್ಮ ಮಧು ಅವರಪ್ಪ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಊಟ ಇಲ್ಲ ಅವಾಗ, ಈ ಬುರ್ದೆ ಮಣ್ಣನ್ನ ತಿನ್ಬಿಟ್ಟವ್ರೆ. ಏನಕ್ಕ? ಹೊಟ್ಟೆ ಹಸುನ ತಡ್ಕೊಳಕ್ಕೋಸ್ಕರ. ಇವತ್ತು ಭಗವಂತನ ಎಷ್ಟೋ ಕೊಟ್ಟವನೆ ಅಂದ್ರೆ ಹೇಳೋದು, ಅನ್ನನ ಗೌರವ ಮಾಡ್ಬೇಕು ನಾವು, ಯಾರೇ ಮಾಡ್ಲಿ. ಅಟ್ಲೀಸ್ಟ್ ಅವ್ರೇನಾದ್ರೂ ಸ್ವಲ್ಪ ಟೇಸ್ಟ್ ಹೆಚ್ಚು ಕಮ್ಮಿ ಮಾಡವ್ರ, ಗುಪ್ತವಾಗಿ ಹೋಗಿ ಈ ತರ ಐತೆ ಈ ತರ ಅಂತ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಜನ ಜೀವನಗಳು ಬೀದಿಗಳಿಗೆ ಬಂದ್ಬಿಟ್ಟವೆ ಅಲ್ವಾ? ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಾವು ಬದುಕಬೇಕು ಅಂತ ಮಾಡಿರ್ತಾರೆ. ಆ ಕಾರಣಕ್ಕೆ ಇನ್ನೊಬ್ಬರು ಬದುಕನ್ನ ಒಡೆಯಕ ಯಾರಿಗೂ ಹಕ್ಕಿಲ್ಲ ಅಲ್ವಾ? ಆಮೇಲೆ ಮುಂದೆಯಿಂದ ಮಾತಾಡೋನು ಅಪ್ಪನ ಕುಡ್ದವನು, ಹಿಂದೆಯಿಂದ ಮಾತಾಡೋನು ಕಂಡವನು ಕುಡ್ದವನು. ಕರೆಕ್ಟಾ? ಏನೇ ಮಾತಾಡೋ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಕಿಲಾಡಿ ತರ ಎದುರುಗ ಮಾತಾಡ್ಬೇಕು. ಯಾರ ಬಗ್ಗೆ ಆದ್ರೂ ಮಾತಾಡೋದಿದ್ರೆ ನಮ್ಮ ಎದುರುಗ ಆ ವ್ಯಕ್ತಿ ಇದ್ದವಾಗ ಮಾತಾಡಿದ್ರೆ ಅದು ಕಿಲಾಡಿತನ. ಅವ್ರು ಇಲ್ದಿದ್ದವಾಗ ಮಾತಾಡೋದು ಅನ್ನಾಡಿತನ ಅಲ್ವಾ? ಕೃಷಿ ಮೇಳ ನಡೀತೈತೆ, ಮುಗೀತು ಇವತ್ತಿಗೆ. ದಯವಿಟ್ಟು ಬರೋ ವರ್ಷ ಆದ್ರೂ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ರೈತರು ಮತ್ತೆ ರೈತರು ಆಗ್ಬೇಕಾಗಿರೋರು ಮತ್ತೆ ಮಕ್ಕಳಿಗೆ ಇನ್ಫಾರ್ಮೇಶನ್ಗಾದ್ರೂ ಕೃಷಿ ಮೇಳಕ್ಕೆ ಒಂದ್ಸಲಿ ವಿಸಿಟ್ ಕೊಡ್ರಿ. ನೀವು ವಿಡಿಯೋಸು ಅಷ್ಟೇ ಕಂಟೆಂಟ್ ಅಂದ್ಬಿಟ್ಟು ಆಮೇಲೆ ನಿಮ್ಗೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಕ್ಟಾಗಿ ಹಾಕ್ರಪ್ಪ. ಅದು ಹಾಕೋದು ಅದು ನೋಡಿದ್ರೆ ಅನ್ರಿಲೇಟೆಡ್. ಯಾಕೆ ಹೇಳ್ತೀನಿ ಅಂದ್ರೆ ಮೊನ್ನೆ ಗೋಲ್ಡ್ ಸುರೇಶ್ ಬಗ್ಗೆ ಒಂದು ಮಾತು ಹೇಳಿದ್ರು. ನನಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿರೋದು. ಅವ್ರು ಹಾಕಿದ್ದು ಡಿಸ್ಕ್ರಿಪ್ಷನ್ ನೋಡಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ನನಗೆ. ಇಲ್ಲ, ಯಾಕಂತಂದ್ರೆ ಒಬ್ರೊಬ್ರಿಗೆ ಅವ್ರವ್ರ ಫಾಲೋವರ್ಸು, ಅವ್ರವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಅನ್ನೋದು ಇರುತ್ತೆ. ಅದನ್ನ ನೋಡ್ತಾ ಇರ್ತಾರೆ. ನಿಮ್ಗೆ ವಿಡಿಯೋ ಓಡ್ಬೇಕಂದ್ಬಿಟ್ಟು ನಮ್ಮನ್ನ ಬೀದಿಗೆ ತರಿಸ್ಬೇಡ್ರಿ. ಕರೆಕ್ಟಾ? ಬಿಗ್ ಬಾಸ್ ಆಗಿ 1 ವರ್ಷ ಆಗೈತಿ. ಇವತ್ತು ಇದೀನಿ. ಇವತ್ತು 10 ಫಂಕ್ಷನ್ ಮಾಡ್ಬೇಕು ನಾನು ಒಂದ್ ದಿನಕ್ಕೆ. ಯಾಕಂತಂದ್ರೆ ಒಂದಿನ ಮಾಡ್ಬಿಟ್ಟು ಮಲ್ಕೊಂಡ ವ್ಯಕ್ತಿ ಅಲ್ಲ ನಾನು. ನಾನು ಸಾಯೋವರೆಗೂ ನನ್ನ ಜನದ ಜೊತೆ ಇರಬೇಕು, ಮಾಡ್ಕೊಂಡೇ ಇರಬೇಕು ಅಂತ. ಆಮೇಲೆ ನೋಡ್ರಿ, ಒಂದು ಸೆಲೆಬ್ರಿಟಿ ಅಂತಂದ್ರೆ ಒಂದು ಫಂಕ್ಷನ್ ಕರೆದವಾಗ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಅಲ್ಲಿಗೆ ಬರಲ್ಲ, ನಾನು ಇಲ್ಲಿಗೆ ಬರಲ್ಲ, ಅಲ್ಲಿ ಬೌನ್ಸರ್ಸ್ ಇದಾರ ಅಂತ ಕೇಳ್ತಾರೆ. ನಮ್ಮ ಬೆಂಕಿನ ನಾನು ಈ ವಿಚಾರದಲ್ಲಿ ಅವಳ ಮನ್ಸಲ್ಲಿ ಸ್ವಲ್ಪ ಕೂಡ ಇದಿಲ್ಲ. ಕೆಲವೊಬ್ರು ಹಾಕ್ತಾರೆ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು, ಕೆಲವೊಂದು ಮಾತುಗಳು. ನಿಮ್ಮ ಅಕ್ಕ ತಂಗಿರು ನಿಮ್ಮ ಮನೆಯಲ್ಲಿ ಇರೋರನ್ನ ತಿಳ್ಕೊಳ್ರಿ. ಅವಳು ಏನು ಇಲ್ದಿರಾ, ಬೇಸ್ ಇಲ್ದಿರಾ ಬೆಳೆದಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ರಿ. ಸ್ವಂತ ಕಾಲಿಂದ ಬೆಳೆದು ಇವತ್ತು ಒಂದು ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡು ಈಗೋ ಇಲ್ಲ ಅವಳ ಹತ್ರ. ಆಮೇಲೆ ಏನಂತೀರ, ದುರಾಂಕಾರ ಇಲ್ಲ. ಇವತ್ತು ಖಾಲಿ ಒಂದು ಸೀರಿಯಲ್ ಮಾಡಿಬಿಟ್ರೆ ಹಿಡಿಯೋಕ್ಕಾಗಲ್ಲ. ಕೆಲವ್ರನ್ನೆಲ್ಲ ನೋಡಿದ್ದೀರ ನೀವೇನೆ. ಆ ಕಾರಣಕ್ಕೆ ಡೌನ್ ಟು ಅರ್ತ್. ಆಮೇಲೆ ಅವ್ರ ಬಾಮ್ಮ ಇಲ್ಲೇ, ನೀನ್ ಬಾ ಇಲ್ಲಿ ರೌಡಿ ಬೇಬಿ ಬೇಡ. ಓಕೆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಯಾವತ್ತೂ ಖುಷಿ ಆಗುತ್ತೆ. ನಾನು ರೀಸೆಂಟಾಗಿ ಒಂದು ವಿಡಿಯೋನ ನೋಡಿದ್ದೆ. ಏನೋ ಒಂದು ಪ್ರಾಂಕ್ ಕಾಲ್ ಮಾಡಿದ್ವಿ ನಾನು, ಜಯಂತ್. ಸೊ ಅದು ನಿಮ್ಮ ಮನೆ ಹತ್ರ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಏನು ಹೇಳ್ತೀಯಪ್ಪ ಅಂತ. ಅವ್ನು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ, ಇಮಿಡಿಯೇಟ್ಲಿ ರಿಪ್ಲೈ ಮಾಡಿಬಿಟ್ಟು, ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಲವ್ ಯು ಅಂತ ಹೇಳೋದು ಕಾಮನ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅವರಷ್ಟು ಫ್ರ್ಯಾಂಕಾಗಿ ಆನ್ಸರ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆ ಕಡೆ ಜಯಂತನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕನ್ನಡ ಫಿಲ್ಮ್ ಸ್ಟ್ರೀಟ್ ಅಲ್ವಾ? ಸೊ ಅಲ್ಲಿ ಅವರು ಇಂಟರ್ವ್ಯೂ ಮಾಡಿದ್ರು. ಆ್ಯಂಡ್ ಲೈಕ್ ಜಸ್ಟ್ ಸ್ಮಾಲ್
ಪ್ರ್ಯಾಂಕ್ ಕಾಲ್, ಅದನ್ನ ಒಂದಷ್ಟು ಟ್ರಾಲ್ ಮಾಡಿ ಏನೋ ಹೇಳಿದ್ರು, ಅದಕ್ಕೆ ಇವ್ರು ಆನ್ಸರ್ ಮಾಡಿದ್ರು. ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಾನು ಒಂದು ಫೋನು ಮಾಡಿ ಇವ್ರಿಗೆ ಅದಾದ್ಮೇಲೆ ಈ ಥರ ಹಿಂಗಾಗಿದ್ಯಪ್ಪ, ಟ್ರಾಲ್ ಆಗಿದೆ ಅಂತಲೂ ಹೇಳಿಲ್ಲ. ಅದನ್ನ ಅವ್ರು ನೋಡಿರ್ತಾರೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಕಮೆಂಟ್ಗಳು ಅಷ್ಟು ಏನಂತಾರಲ್ಲ, ಎಲ್ಲರದ್ದು ಬಟ್ಟೆ ಬಿಚ್ಚಿ ಹೊಡಿಬೇಕು, ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಟೈಪ್ಗಳು ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ರೂ ನೀವು ಹಿಂಗೆ ಮಾಡ್ತೀರಾ ಅಂತಂದ್ರೆ ನೀವು ನಿಜವಾಗ್ಲೂ ಅದೇ ಸಂಸಾರದಲ್ಲಿ ಇದ್ದೀರಾ ಅನ್ನೋದು, ಈ ಭೂಮಿ ಮೇಲೆ ಇದ್ದೀರಾ. ಇಲ್ಲ, ನಾನು ಒಂದ್ ಹೇಳ್ತೀನಿ, ಕೆಲವೊಬ್ರಿಗೆ ಯಾರೇ ಇರ್ಲಿ, ಒಬ್ಬ ಸಣ್ಣ ವ್ಯಕ್ತಿ ಇರ್ಲಿ, ದೊಡ್ಡ ವ್ಯಕ್ತಿ ಇರ್ಲಿ, ಒಂದು ವಿಡಿಯೋ ಮಾಡಿ 10 ಜನ ಸಬ್ಸ್ಕ್ರೈಬರ್ಸ್ ಇರ್ಲಿ, ಇಲ್ಲ 10 ಲಕ್ಷ ಇರ್ಲಿ, 10 ಕೋಟಿ ಇರ್ಲಿ, ಪ್ರೀತಿಸೋರು ಯಾವತ್ತು ಹೃದಯದಲ್ಲಿ, ಏಟರ್ಸ್ ಯಾವತ್ತೂ ಅಲ್ಲಿ. ಅದನ್ನ ಫಿಲ್ಅಪ್ ಮಾಡ್ಕೊಳ್ರಿ ಎಲ್ಲಿ ಅಂತ. ಇವ್ರು ಹೋಗ್ಲಿ ಮಾತಾಡಿದ್ದು ಅಥವಾ ನನ್ನ ಪರವಾಗಿ ಮಾತಾಡಿದ್ದು ನೋಡಿ, ಅಂದ್ರೆ ನಾವೇನು ಹೇಳ್ದೇನೆ ಅವ್ರಾಗವ್ರು ಅದನ್ನ ನೋಟಿಸ್ ಮಾಡಿ ಹೇಳಿದ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು. ಅಂಡ್ ಇದು ಮೊದಲನೇ ಸತಿ ಅಲ್ಲ, ಬಹಳ ಜನ ಗೊತ್ತಿಲ್ಲದೆ ಇರ್ಬೋದು. ಅವ್ರು ಎಲ್ಲೇನೆ ಒಂದು ಮಾತಾಡುವಂಥ ಜಾಗ ಇರ್ಬೋದು, ಅಥವಾ ಎಲ್ಲೇ ಯಾರೇ ಪ್ರಶ್ನೆ ಕೇಳಿದ್ರು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಅದು ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಈಗಲೂ ನಮ್ಮ ಒಂದು ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಹಾಗೆ ಇದೆ. ಸೊ ನಾನು ಅದಕ್ಕೆ ಯಾವಾಗಲೂ ಐ ಬಿ ವೆರಿ ಹ್ಯಾಪಿ ಇವ್ರ ಥರ ಒಂದು ಫ್ರೆಂಡನ್ನ ಪಡ್ಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್, ಈ ಥರ ಒಂದು ಫ್ರೆಂಡನ್ನು ನನ್ನ ಲೈಫ್ನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಬಿಕಾಸ್ ಮೊದಲು ಗೊತ್ತಿತ್ತು, ಒಂದು ಹೆಸರು ಓಡಾಡ್ತಾ ಇತ್ತು, ಹಳ್ಳಿಕಾರ ಅಂತ. ಇವರು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಮನೆ ಒಳಗಡೆ ಬಂದಾಗೂ ಇವರು ಅಷ್ಟೇ, ಅಮ್ಮ ನಿನ್ ದೂರ ಇರಮ್ಮ ಅಂತ. ಯಾಕಂದ್ರೆ ನಾನು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ನೋಡಿದ್ರು ಅಂತ, ಅಮ್ಮ ನಿನ್ ದೂರ ನಿನ್ ಹತ್ರ ಮಾತಾಡಕ್ ಭಯ ಆಗುತ್ತೆ ಅನ್ನೋ ರೀತಿನಲ್ಲಿ ನಮ್ಮ ಇಂಟ್ರೊಡಕ್ಷನ್ ಆಗಿದ್ದು. ಸೊ ಇವತ್ತು ನಾವು ಇಷ್ಟು ಕ್ಲೋಸ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್. ಆ್ಯಂಡ್ ಥ್ಯಾಂಕ್ ಯು. ಆಮೇಲೆ ನಿನ್ನೆಯಿಂದ ಒಂದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಐತೆ, ನನಗೆ ಖುಷಿ ಆಯ್ತು ಆಕ್ಚುಲಿ ನೋಡ್ಬಿಟ್ಟು. ಸುದೀಪ್ ಅಣ್ಣ ಈ ಸಲ ಸೀಸನ್ 11 ಅಲ್ಲಿ ಮಾತಾಡಿದ್ದಾರೆ. ಅದೇ ನಾನು ಹೇಳೋದು, ಅಲ್ಲೂ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಅದು ವ್ಯಕ್ತಿತ್ವ ಬಿಟ್ಟು ಆಡ್ಬೇಕಂತ ಎಲ್ಲೂ ಇಲ್ಲ. ಸ್ಕ್ರಿಪ್ಟೆಡ್ ಅಂತೂ ಅಲ್ಲ, ಅದು 100% ಸ್ಕ್ರಿಪ್ಟೆಡ್ ಅಲ್ಲ. ಕೆಲವೊಬ್ರು ಹೇಳ್ತಾರೆ ಮಾಡಕ್ ಕೆಲಸ ಇಲ್ದಿರ ಇರೋರು ಬಿಗ್ ಬಾಸ್ ಶೋ ಅನ್ನೋದು ಒಂದು ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ, 30 ವರ್ಷ 40 ವರ್ಷ ನಾವು ಈಚೆ ಕಡೆ ಏನು ಎಕ್ಸ್ಪೀರಿಯನ್ಸ್ ನಾವು ಮಾಡಬೇಕೋ ಅದು ಕೇವಲ 3 ತಿಂಗಳಲ್ಲಿ ಕಲಿಸುತ್ತೆ. ಯಾಕಂತಂದ್ರೆ ನಮ್ಮ ಸ್ನೇಹಿತರೆ, ನಮ್ಮ ಹಿತೈಷಿಗಳೇ ನಾವು ಗೆಲ್ತೀರಿ ಅಂತಂದ್ರೆ ಕಾಲು ಎಳಿತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, 200% ಸತ್ಯ ಅಲ್ವಾ. ನಾನು ಫಿನಾಲೆ ಟು ಟಿಕೆಟ್ ಅಂದವಾಗ ವಿನಯ್ ಅವರು ಒಂದು ಇದ್ರಲ್ಲಿ ಕರ್ಕೊಂತಾರೆ ನನ್ನ. ಅವರು ಒಂದು 10 ಸಲ ಹೇಳಿದ್ರು, ಈಚೆ ಹೋಗಿ ನೋಡು, ಈಚೆ ಹೋಗಿ ನೋಡು, ಇದು ಮಾಡಿರೋದು ಯಾರು ಅಂತ. ಈಚೆ ಬಂದು ನೋಡಿದಾಗ ನನ್ಗೊಂಥರ ಶಾಕ್ ಆಯ್ತು. ಅರ್ಥ ಮಾಡ್ಕೊಳ್ರಿ, ನಾನು ಹೆಸರುಗಳು ಹೇಳಲ್ಲ, ಆ ಸಂದರ್ಭ ನಾನು ತಿರ್ಗಾನು ನೋಡಿಲ್ಲ ಅದನ್ನ. ಬಟ್ ಒಂದೊಂದು ಸಂದರ್ಭಗಳು ಹೆಂಗಿರ್ತೈತೆ ಅಂತಂದ್ರೆ, ಅದಕ್ಕೆ ಹೇಳೋದು, ಸ್ನೇಹ ಮಾಡಿದ್ರೆ ಉಪ್ಪು ಥರ ಇರೋರ ಜೊತೆ ಮಾಡ್ರಿ. ಸಡನ್ ಆಗಿ ಮಾತಾಡ್ಬೇಕು, ಆನ್ ಸ್ಪಾಟ್ ಮಾತಾಡ್ತಾನೆ ನೋಡ್ರಿ, ಅವನ ಹತ್ರ ಏನೂ ಇರಲ್ಲ, ಯೋಚನೆ ಮಾಡಿ ಮಾತಾಡ್ತಾರೆ, ಶುಗರ್ ಕೋಟಿಂಗ್ ಮಾಡ್ಕೊಂಡು. ಉಪ್ಕ ಹುಳ ಬಿದ್ದಿರೋದು ಇತಿಹಾಸದಲ್ಲಿಲ್ಲ, ಸಕ್ಕರೆಕ ಸಿಹಿ ತಿಂಡಿಕ ಹುಳ ಬೀಳ್ದಿರ ಇರೋದು ಇತಿಹಾಸದಲ್ಲಿಲ್ಲ. ನಿಜನಾ? ಆ ಕಾರಣಕ್ಕ ಯಾರೋ ಅಣ್ಣ, ಅಪ್ಪ, ಚಿನ್ನ, ರನ್ನ ಅಂತಾರಲ್ಲ, ಅಲ್ಲೇ ಇಕ್ತಾರೆ ಬಗ್ನಿಗೆ ಊಟ. ಯಾರೋ ಎದುರಿಸಿ ಮಾತಾಡ್ತಾ, ನೀ ಮಾಡಿದ ತಪ್ಪ ಇದು ಮಾಡಿದ ತಪ್ಪು, ನೀನು ಇದು ಮಾಡ್ಕೊಡ್ದು ಇನ್ನೊಂದ್ಸಲಿ ಅಂದವನು ಅವನು ನಮ್ಮನ್ನ ಶ್ರೇಯಸ್ನ ಬಯಸೋನು ಅಲ್ವಾ. ಸುದೀಪ್ ಅಣ್ಣ ಇತ್ತೀಚೆಗೆ ಒಂದು ಮಾತು ಹೇಳವ್ರೆ, ಯಾರಾದ್ರೂ ಬೆಳಿಬೇಕಾದ್ರೆ ಒಳ್ಳೆ ಶತ್ರು ಇರ್ಬೇಕಂತೆ. ನಮ್ಮ ಆಪೋಸಿಟ್ ಒಳ್ಳೆ ಶತ್ರು ಇರಬೇಕು. ನನಗಂತೂ ಶತ್ರುಗಳಿಲ್ಲ, ನನಗೆ ಶತ್ರುನೇ ಇಲ್ಲ. ನಾನು ಶತ್ರು ನನಗಿಂತ ಹೆಚ್ಚಾಗಿರ್ಬೇಕು, ಇಲ್ಲ ನನಗೆ ಸರ್ಸಾಮಾನ್ಯವಾಗಿರ್ಬೇಕು, ಎರಡೂ ಇಲ್ಲ. ನಾನು ಹೆಂಗೆ ತಗೊಂಡ್ಲಿ ಶತ್ರು ಅಂತ ಅಲ್ವಾ. ನನಗೆ ಶತ್ರುಗಳಿಲ್ಲ. ಅವು ಕ್ರಿಮಿ ಕೀಟ ಅದೇನೋ ಹೇಳ್ತಾರಲ್ಲ, ಹುಳ, ಅವುಗಳವೆ. ಅವು ಯಾವ ಮುಂದೆ ಮಾತಾಡೋವಲ್ಲ. ಮುಂದೆ ಮಾತಾಡೋನು ಅಪ್ಪನ ಕುಡ್ದವನು, ಹಿಂದೆ ಮಾತಾಡೋನು ಕಂಡವನು ಕುಡ್ದವನು. ಕರೆಕ್ಟಾ? ಹೌದಾ ಇಲ್ಲ? ಅಪ್ಪನ್ ಕುಡ್ದವನು ಮುಂದೆ ಬಾಕ್ಲಿಂದ ಬರ್ತಾನೆ, ಮಿಂಡ್ರಿ ಕುಡ್ದವನು ಹಿಂದೆ ಬಾಕ್ಲಿಂದ ಹೋಗ್ತಾನೆ. ನಿಜನಾ? ಯಾಕೆ ಹೇಳ್ತೀನಾರ, ನಮ್ಮ ಹಳ್ಳಿ ಭಾಷೆನಲ್ಲಿ ಖಡಕ್ಕಾಗೆ ಇರೋದು ಮಾತುಗಳು, ನಾವು ಬದುಕಿರೋದು ಹಂಗೇನೇನೆ. ನಿಜನಾ? ತಪ್ಪೇನು ಇಲ್ಲ ಇದರಲ್ಲಿ. ಓಪನ್ ಆಗಿ ಮಾತಾಡ್ಬೇಕು. ಇವಾಗ ಯಾರ ಬಗ್ಗೆ ಆದ್ರೂ ನಿಮ್ಗೆ ಸಂದೇಹ ಆಯ್ತಾ, ಇಲ್ಲ ಏನಾದ್ರು ಕೋಪ ಆಯ್ತಾ, ಇದಾಯ್ತಾ, ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡೋ. ನಮ್ಮ ಮನೆ ಅಡ್ರೆಸ್ ಎಲ್ರಿಗೂ ಗೊತ್ತು, ಗೂಗಲ್ ಅಲ್ಲಿ ಐತೆ, ನನ್ನ ನಂಬರ್ ಐತೆ. ನಿಜನಾ? ಯಾರಪ್ಪ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾನಾಗ ಇವೆಲ್ಲಾನು? ಮನೆ ಹತ್ರಕ್ಕೆ ಇಬ್ರು ಬಂದ್ರೆ ಎಸ್ಕಟ್ ಫೋನ್ ಮಾಡ್ತಾರೆ, ಯಾವ್ದಕ್ಕ 100ಕ, ಸರ್ ಬನ್ರಿ ಸರ್, ಮನೆ ಹತ್ರ ಯಾರೋ ಬಂದ್ಬಿಟ್ಟಿದ್ದಾರೆ ಗೊತ್ತಿಲ್ಲದೆ ಇರೋರು ಅಂತ ಅಲ್ವಾ. ಇವತ್ತು ನಾನು ಬೌನ್ಸರ್ ಬೇಕು, ನನ್ನ ಕೈಲ್ಲ ಗನ್ ಮ್ಯಾನ್ ಬೇಕು ಅಂತ ನಾನು ಓಡಾಡಲ್ಲ. ಭಗವಂತನ ಎಲ್ಲಾ ಕೊಟ್ಟವನೇ, 2 ಮಾತು ಹೇಳಲ್ಲ ನಾನು. ಭಗವಂತನ ನನಗೆ ಎಲ್ಲಾ ಭಾಗದಲ್ಲೂ ಕೊಟ್ಟವನೇ. ಒಳ್ಳೆ ಸ್ನೇಹ ಗಳಿಸ್ಕೊಂಡಿದ್ದೀನಿ, ಜನಗಳೇ ನನ್ಕ ಎಲ್ಲ ಅಲ್ವಾ. ಅವರವ
ಅವತ್ತು ಬೆಳೆಸಿದ್ಕ ಹೊರತೂರು ಸಂತೋಷ ಅಂತ ಇವತ್ತು ನಾನು ಗುರ್ಸ್ಕೊಂಡಿರೋದು. ನಾನು ಸಾಯೋವರೆಗೂ ನಾನು ಮರೆಯಲ್ಲ, ನಾನು ಚಿರಋಣಿ. ಕೆಲವೊಬ್ಬರು ನನ್ನ ಗೊತ್ತಿಲ್ದಿರ ನಾನು ಯಾರು ಒಡವೆ ಆದ್ರೂ ತಿಂದಿದ್ರೆ ಇಲ್ಲ ಯಾರಿಗಾದ್ರೂ ಮೋಸ ಮಾಡಿದ್ರೆ ಮಾತಾಡ್ರಿ, ನೀವು ಕಮೆಂಟ್ ಹಾಕ್ರಿ, ಒಪ್ಕೊಂತೀನಿ ನಾನು. ಏನೋ ಮಾಡ್ದಿರಾ ಗೊತ್ತಿಲ್ದಿರ ಯಾರೋ ಕೆಲವು ಅವಿವೇಕಿಗಳ ಮಾತುಗಳು ಕೇಳ್ಕೊಂಡು ಒಂದು ಜನಾನ ಕೆಡಿಸ್ತಾ ಇರೋದು ಇವತ್ತು ಒಂದು ಜಾತಿ, ಇನ್ನ ಒಂದು ರಾಜಕೀಯ. ಇವೆರಡೂ ನಾರ್ಮಲ್ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ, ಆಯ್ತಣ್ಣ. ಆ ಕಾರಣಕ್ಕೆ ಇವೆರಡನ್ನ ಇಟ್ಕೊಂಡು ಬೇರೆ ರೀತಿನಲ್ಲಿ ಮಾಡಬೇಕು ಅಂತ ಮಾಡ್ತಾವ್ರೆ. ಅದಕ್ಕೆಲ್ಲನೂ ಭಗವಂತ ನಾನು ಉತ್ತರ ಕೊಡ್ತಾನೆ. GK ನಲ್ಲಿ ಒಬ್ರು ಹೇಳ್ತಾರಂತೆ, ಹಳ್ಳಿಕಾರ ಅನ್ನೋದು ಯಾರು, ಹಳ್ಳಿಕಾರ ಏನು ಅಂತ. ಸ್ವಾಮಿ, ನೀವೇ ಪ್ರಶ್ನೆ ಹಾಕೊಬೇಕು. ಹಳ್ಳಿಕಾರ ಅಂತ ವಿಡಿಯೋ ಮಾಡ್ದವ್ನು ಯಾರು? ಬಿಗ್ ಬಾಸ್ ಅಲ್ಲಿ ಹೋಗಿ ನನ್ನ ಮನೆದು ನಂದು ಅಂತ ನಾನು ಹೇಳಿಲ್ಲ. ಹಳ್ಳಿಕಾರ ದನ ಉಳಿಬೇಕು, ಹಳ್ಳಿಕಾರ ದನ ಬೆಳಿಬೇಕಂತ ರೇಸ್ ಮಾಡಿದ್ದು. ಹಳ್ಳಿಕಾರ ದನ ಉಳಿಬೇಕಂತ ನೀನ್ ಮನೆಗೆ ನೀನು ಎತ್ಕಟ್ಕೊಂಡ್ಬಿಟ್ಟು ನೀನು ಶೋಕಿಗೆ ನೀನು ಮಾಡ್ತಾ ಇರೋದು. ನಾನು ಇವತ್ತು ನನ್ನ ದನ ಓಡಾಡಿರೋದು, ನನ್ನ ದನ ಹಾಕ್ಸ್ಕೊಂಡಿರೋ ಆರುಗಳಿಗೆ ಎಷ್ಟೋ ಜೊತೆ ಎತ್ತುಗಳು ತೆಗಿಬೋದು. ನಾನು ಓಡಾಡ್ತೀನಲ್ಲ, ಆ ಖರ್ಚುಗಳ್ಕ ಒಂದೊಂದು ತಿಂಗಳಿಗೆ ನೀವು ಜಂಬಾನ ತಿಳ್ಕೊಳ್ರಿ, ದುರಾಂಕಾರನ ತಿಳ್ಕೊಳ್ರಿ, 3 ಜೊತೆ 4 ಜೊತೆ ಎತ್ತಗಿತೀನಿ ನಾನು ಆ ದುಡ್ಡಲ್ಲಿ. ನಿಮ್ಮಂಗೆ ಗಂಡು ಶೋಕಿಗಳು ಯಾರು ನೆಗೆಟಿವ್ ಕಾಮೆಂಟ್ ಆಗ್ತಿರಲ್ಲ, ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ, ಅವ್ರು ಕೇಳ್ತಾ ಇರೋದು ನಾವು. ಅಪ್ಪನ್ ಕೊಟ್ಟಿದ್ರೆ ಬಂದು ಡೈರೆಕ್ಟ್ ಆಗಿ ನಂದು ನೀನ್ ತಿಂದಿದ್ಯಾ, ಇಂಥ ಕೆಲಸ ಮಾಡಿದ್ಯಾ ನೀನ್ ಅಂತ ಕೇಳ್ರಿ, ನಾನು ಉತ್ತರ ಕೊಡ್ತೀನಿ. ಇದೇ ಮೀಡಿಯಾ, ಬೇಕಾದ್ರೆ ಸ್ಯಾಟಲೈಟ್ ಮೀಡಿಯಾನ ಕರ್ಸಿ ಮಾತಾಡೋಣ ಅಲ್ವಾ? ಗಂಡುಗಳ ತರ ಎಲ್ಲೋ ಒಂದು ಮೂಲೆನಲ್ಲಿ ಕುತ್ಕೊಂಡು ನಾನು ಇಲ್ದಿದ್ದವಾಗ ಅವಶ್ಯಕತೆ ಇಲ್ಲ. ಇವೆಲ್ಲ ಬೆಳಿಬೇಕಂತಿದ್ರೆ ಭಗವಂತನ ಆಶೀರ್ವಾದ ಇರಬೇಕು, ಜನದ್ದು ಆಶೀರ್ವಾದ ಇರಬೇಕು. ಇವೆರಡೂ ಇಲ್ದಿರ ಹೋದ್ರೆ ಭಗವಂತನ ಕೈ ಬಿಟ್ಟವನ್ನ ಯಾರು ಕೈ ಹಿಡಿಯಕ್ಕಾಗಲ್ಲ, ಭಗವಂತನ ಕೈ ಹಿಡ್ದವನ್ನ ಯಾರು ತುಳಿಯಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ರಿ, ಭಗವಂತನ ಆಶೀರ್ವಾದ ಯಾವತ್ತೂ ಐತೆ. ಇವತ್ತು ನಾನು ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಮನ್ಸಾರ ಹರಿಸೋದು ಚೆನ್ನಾಗಾಗ್ಲಿ ಅವ್ರದ್ದು ಅಂತ. ಎಷ್ಟೋ ಅಂಗಡಿಗಳು ಒಂದು ಓಪನ್ ಮಾಡಿರೋದು 5 ಓಪನ್ ಮಾಡಿದೀವಿ ನಾವು, ಅವನೊಬ್ಬಂದೇನೇನೆ. ಯಾಕೆ? ಚೆನ್ನಾಗಿರೋದು ಕರ್ಸ್ತಾರೆ, ಕೆಟ್ಟೋದ್ರೆ ಯಾರು ಕರ್ಸಲ್ಲ. ಹಂಗೆ ಮನ್ಸಲ್ಲಿ ಹರಿಸೋದು, ಮನ್ಸಾರೆ ಹರಿಸ್ರಿ ಯಾರನ್ನೇ ಆಗಲಿ. ಚೆನ್ನಾಗಿರೋ ಅಪ್ಪ ಅಂದ್ರೆ ಮನ್ಸಾರ ಹರಿಸ್ಬೇಕು. ಇಲ್ಲಿಂದ ಚೆನ್ನಾಗಿರಪ್ಪ ಅಂದ್ಬಿಟ್ಟು ಹಿಂದೆ ಹೋದ್ಮೇಲೆ ಇವ್ನು ಹಾಳಾಗಿ ಹೋಗ್ಬಿಡ್ಲಿ ಅಂತಂದ್ರೆ ಸರ್ವನಾಶ ನೀನೇ ಆಗೋದು ಅಲ್ವಾ? ಸಾಕ ಕಂಟೆಂಟು. ಹೋಟ್ಲ್ ಇನ್ನೆಷ್ಟು ಹೇಳ್ಬೇಕು, ಇನ್ನ ಹೇಳ್ಬೇಕಾ? ಮಾವಳ್ಳಿದ ಓಕೆ, ಎಷ್ಟನೇ ಬ್ರಾಂಚ್ ಇದು ಹೇಳ್ರಿ? ಎತ್ಕೊಳ್ರಿ ಬೇಗ. ಜೈ ಹಳ್ಳಿಕಾರ್. ಓಕೆ ನೋಡ್ರಿ, ನಮ್ಮ ಹತ್ತಿಬೇಲಿ ಸರ್ಕಲ್ನಿಂದ ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಆ ಕಡೆಯಿಂದ ಬಂದರೆ ಲೆಫ್ಟು, ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಐತೆ. ಇದು ತುಂಬ ಹತ್ತಿರವಾಗಿ ನಮ್ಮ ಸ್ಥಳೀಯರಿಗೆಲ್ಲರಿಗೂ ತುಂಬ ಹತ್ತಿರವಾಗೈತೆ. ಆಮೇಲೆ ತುಂಬ ಥರ ಯಾವುದು ಚಿಕನ್ನು ಮತ್ತು ಮಟನ್ನು ಎರಡೂ ಮಾಡ್ತಾ ಇದ್ದಾರೆ. ರೀಸನಬಲ್ ಪ್ರೈಸು ಐತೆ. ಆಮೇಲೆ ಇವ್ರದ್ದು ಫ್ರ್ಯಾಂಚೈಸಿ ತಗೊಳಕ ಒಂದು ಹೆಂಗೆ ಧೈರ್ಯ ಅಂತಂದರೆ ಇವ್ರನ್ನ ಕೊಡ್ತಾರೆ, ಏನಂತೀರಾ, ಮ್ಯಾನ್ ಪವರು ಎಲ್ಲ. ಓಕೆ, ಮ್ಯಾನ್ ಪವರ್ ಎಲ್ಲ. ಮ್ಯಾನ್ ಪವರ್ ಅಂದರೆ ಗೊತ್ತಾಗ್ಬೇಕಲ್ಲ, ಫುಲ್ ಸ್ಟಾಫ್ ಎಲ್ಲ ಇವರೇ ಕೊಡ್ತಾರೆ. ಮತ್ತೆ ಆ ಸ್ಟ್ರಕ್ಚರ್ ಕೂಡ ಅಷ್ಟೇ, ಕೋಳಿ ಹುಂಜಾಯ್ಕವ್ರ ಮೇಲೆ. ಕೋಳಿ ಹುಂಜಾಯಿ ಎಲ್ಲ ಐತೋ ಅದು ಬಂದ್ಬಿಟ್ಟು ಮಾವಳ್ಳಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಒಂದು ಟಗರು ಇಕ್ರಿ ಪಕ್ಕದಲ್ಲಿ. ಯಾಕಂದ್ರೆ ಮಟನ್ ಐತಲ್ಲ, ಅದು ಆ್ಯಡ್ ಮಾಡ್ರಿ. ಯಾಕಂದ್ರೆ ಚಿಕನ್ ಮಟನ್ ಎರಡು ಕೊಡ್ತಾ ಇದ್ರಿ, ಆ ಕಾರಣಕ್ಕೆ ಆ್ಯಡ್ ಮಾಡ್ರಿ. ತುಂಬ ಧೈರ್ಯವಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾಕಂತಂದರೆ ಲೇಬರು ಒಂದಿಲ್ಲ. ಆಮೇಲೆ ಮೇಯ್ನ್ ರೆಸಿಪಿಗೆ ಬೇಕಾಗಿರೋದು ಏನಂತಂದರೆ ಇಂಗ್ರೀಡಿಯೆಂಟ್ಸ್. ಆ ಇಂಗ್ರೀಡಿಯೆಂಟ್ಸು ಒಂದು ಹೆಚ್ಚು ಕಮ್ಮಿ ಆದ್ರೂ ಆ ಟೇಸ್ಟ್ ಬರಲ್ಲ. ಅದು ಇವ್ರ ಹತ್ರ 100% ಆಗಿ ನಿಮ್ಗೆ ಬಂದೇ ಬರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ತಿಂದ್ರು ಅದೇ, ಹುಬ್ಳಿಲಿ ತಿಂದ್ರು ಅದೇ, ಹತ್ತಿಬೇಲಿಲಿ ತಿಂದ್ರು ಅದೇ. ಆ ಕಾರಣಕ್ಕೆ ರೇಟ್ಗಳು ನೋಡೋಣ, ಜನಗಳಿಗೆ ಅನುಕೂಲ ಆಗಂಗೆ ಇಕ್ರಿ, ಆಯ್ತಾ? ಸಾಕ ಇಲ್ಲ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್ ರೇಸ್ ಬಗ್ಗೆ 2 ಮಾತು ಹೇಳ್ತೀನಿ, ಎತ್ಕೊಪ್ಪ. ಡೈಲಾಗ್ ಹೇಳ್ಬೇಕಾ? ಏನೇ ಮಾಡಬೇಕಾಗಿತ್ತು, ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಹಳ್ಳಿಕಾರ್ ರೇಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಕೆಲವರು ಕಮೆಂಟ್ಗಳಲ್ಲಿ ಹಾಕಿದ್ರಲ್ಲ, ರೇಸ್ ಮಾಡಿ ಇಷ್ಟು ಮಾಡಿಬಿಟ್ಟ ದುಡ್ಡು ಅಷ್ಟು ಮಾಡಿಬಿಟ್ಟ ಅಂತ. ಯಾಕೆ ನಿಮ್ಗೆ ಬೀಜಗಳು ಹುಟ್ಟಿಲ್ಲ ರೇಸ್ ಮಾಡಕ್ಕ? ನೀವು ಮಾಡಿದ್ರೆ ಬೇಡ ಅಂತ ಇದ್ರ ಏನಪ್ಪ ಹೇಳೋದ? ಸಮುದ್ರ ಇದು, ಯಾರು ಬೇಕಾದ್ರೂ ಈಜ್ಬೋದು, ತಾಕತ್ತಿರೋನು ಯಾವುದೇ ಇರ್ಬೋದು. ಇವತ್ತು ಬಿರಿಯಾನಿ ಅಂಗಡಿ ಇಲ್ಲಿ ಹಾಕೋರಲ್ಲ, ಇನ್ನೊಬ್ಬನ್ ಬಂದು ಪಕ್ಕದಲ್ಲಿ ಹಾಕ್ಬೋದು. ಅದ್ರನ್ನ ಅಡ್ಡ ಹಾಕಕ್ಕೆ ಯಾರಿಗೂ ಆಗಲ್ಲ. ನಿಜನಾ? ನೀನಕ್ಕಾಗೋ ಬಿಸ್ನೆಸ್ ನೀನಕ, ಅವ್ರಿಗಾಗೋದು ಅವ್ರಿಗೆ. ನಮ್ಮೂರಲ್ಲಿ ಬನ್ರಿ, ಬಾರ್ಗಳು ಆಪೋಸಿಟ್ ಅವೆ ಅಲ್ಲ, ವಾಸ್ತವ ನಾನು ಹೇಳೋದು.
ಅವನ್ಗೆ ಹೋಗೋರು ಅವ್ನ್ಗೆ ಹೋಗ್ತಾರೆ, ಇವ್ನ್ಗೆ ಹೋಗೋರು ಇವ್ನ್ಗೆ ಹೋಗ್ತಾರೆ. ನಿಜನಾ? ಆ ಕಾರಣಕ್ಕೆ ದಮ್ಮಿರ್ಬೇಕು. ಏನೇ ಮಾಡಬೇಕಾದ್ರೂ ದಮ್ಮಿರ್ಬೇಕು. ಅದಿನ್ನ ಹಳ್ಳಿ ಭಾಷೆನಾಗ ಬೇರೆ ಥರನೇ ಹೇಳ್ತಾ ಇದ್ದೆ, ಸ್ವಲ್ಪ ಎಲ್ಲ ಬೀಪ್ ಹಾಕ್ಬೇಕು, ಯಾಕಂದ್ರೆ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ. ಬೇಡ ಬೇಡ, ನೀವು ಹಾಕಲ್ಲ ಬೀಪ್, ಡೈರೆಕ್ಟ್ ಹಾಕ್ತೀರಾ, ಆಮೇಲೆ ನನ್ನ ಕಮೆಂಟ್ಗಳಿಗೆ ಏನಣ್ಣ ನಾವು ಹೆಂಡ್ರ ಮಕ್ಕಳೆಲ್ಲ ನೋಡ್ತೀರಿ ಅಂತಾರೆ. ಆ ಕಾರಣಕ್ಕೆ ಧೈರ್ಯ ಸಾಹಸ ಲಕ್ಷ್ಮಿ. ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಧೈರ್ಯ ಇರಬೇಕು. ಅದಾದ್ಮೇಲೆ ದೇವ್ರು ನಮ್ಗೆ ಒಂದೊಂದೇ ಸಹಾಯ ಮಾಡ್ತಾರೆ. ಆ ಕಾರಣಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ. ರೇಸ್ನ ಮಾರ್ಚಲ್ಲಿ ಮಾಡ್ಬೇಕಂತಿದ್ದೀನಿ. ದಯವಿಟ್ಟು ಕರ್ನಾಟಕ ಜನತೆ, ಅಕ್ಕಪಕ್ಕದ ರಾಜ್ಯದ ಎಲ್ಲ ಜನತೆನೂ ಬಂದು ಸಪೋರ್ಟ್ ಮಾಡಿರಿ. ನ್ಯಾಷನಲ್ ಲೆವೆಲ್ ರೇಸ್ ಇದು. ಹಳ್ಳಿ ಕಾರ್ ಅನ್ನೋದು ಯಾವುದೇ ರಾಜ್ಯದಿಂದ ಬೇಕಾದರೂ ಬರ್ಬೋದು. ಎಂಟ್ರಿ ಫೀಸ್ ಬಂದ್ಬಿಟ್ಟು 101 ರೂಪಾಯಿ. ಉದ್ದೇಶ ಏನಂತಂದ್ರೆ ರೈತರಿಗೆ ಅನುಕೂಲ ಆಗಲಿ. ಇವಾಗೆಲ್ಲ ಒಂದೊಂದು ಹತ್ರ ಎಷ್ಟೆಷ್ಟು ಅಮೌಂಟ್ಗಳು ಇದು ಮಾಡ್ತಾ ಇದ್ದಾರೆ, ಅದೂ ರೈತರಿಗೆ ತೊಂದರೆನೇ ಅಲ್ಲ. ಆ ಕಾರಣಕ್ಕೆ ಮಾಡಬೇಕು ಅಂತ. ಆಮೇಲೆ ತುಂಬ ಜನ ನಮ್ಗಂತೂ ಸಪೋರ್ಟ್ ಹೆಂಗೈತೆ ಅಂದರೆ, ಯಾವಾಗ ಮಾಡ್ತೀಯಾ ಹೇಳು ನಾ ಬರ್ತೀರಿ ಅಂತ ಕಾಯ್ತಾ ಇದ್ದಾರೆ. ಮ್ಯಾನ್ ಪವರು ಅಷ್ಟೇ, ಮತ್ತು ನಮಗೆ ಇನ್ವೆಸ್ಟರ್ಸ್ ಏನಂತೀರ, ಏನು ಹೇಳೋದು, ಅಲ್ಲ ಸ್ಪಾನ್ಸರ್ ಮಾಡೋರು ತುಂಬ ಜನ ಇದ್ದಾರೆ. ಎಲ್ಲ ಅವ್ರ ಸಹಾಯದಿಂದ ತುಂಬ ಯಶಸ್ಸಾಗಿ ಒಳ್ಳೇದಾಗಿ ಮಾಡಬೇಕು. ಫಸ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ, ತೊಂದರೆಗಳು ಅದೆಲ್ಲ ಅನುಭವಿಸೋದು. ಇವಾಗ ನಮಗೆಲ್ಲ ಗೊತ್ತು ಹೆಂಗೆ ಎಲ್ಲ ಗೊತ್ತು ಅಂತಂದರೆ ರೇಸಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ. ಅನುಕೂಲವಾಗಿ ಯಾರಿಗೂ ತೊಂದರೆ ಆಗೋ ರೀತಿನಲ್ಲಿ ಈ ಸರಿ ಹಳ್ಳಿಕಾರ್ ರೇಸು ಮಾರ್ಚಲ್ಲಿ ನಡೀತೆ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಜೈ ಹಳ್ಳಿಕಾರ್. ಸಾಕಣ್ಣ?